ಏನಿದು ಕಾರಲ್ಲಿ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ, ಹೊರಗೇನು ವಾಶ್ ಮಾಡ್ತಾ ಇದ್ದಾರೆ ಕಾರ್ನ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಇವತ್ತು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಮಾಡಿ ನೋಡೋಣ ಅಂತ ನಾನು ಕಾರಲ್ಲೇ ಕೂತ್ಕೊಂಡಿದ್ದೀನಿ. ದ ಫಸ್ಟ್ ಟೈಮ್ ಕಾರ್ ಒಳಗೆ ಕೂತ್ಕೊಂಡು ವಾಷಿಂಗ್ ಮಾಡುವಾಗ ಫೀಲ್ ಹೇಗಿರುತ್ತೆ ಅಂಥೇಳಿ ಟ್ರೈ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ನೋಡಿ, ಇವಾಗ ಫೋಮ್ ಹಾಕ್ತಾ ಇದ್ದಾರೆ. ನಾನು ಕಾರ್ ವಾಶ್ ಮಾಡಿಸ್ಬೇಕು ಅಂತ ನೈಟ್ ಟೈಮ್ ಬಂದಿದ್ದೆ. ಸೊ ಲೈಟ್ ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲೇ ನಾನು ಮಾಡಿಸ್ತಾ ಇರೋದು ಕಾರ್ ವಾಶ್ನ. ನನ್ನ ಫ್ರೆಂಡ್ದೇ ಕಾರ್ ವಾಶ್ ಇದೆ, ಸೊ ಅಲ್ಲಿ ಮಾಡಿಸ್ತಾ ಇದ್ದೀನಿ. ಕಾರ್ ವಾಶ್ ಮಾಡಿಸುವಾಗ ಒಳಗಡೆ ಇದ್ದರೆ ಒಂಥರ ಡಿಫ್ರೆಂಟ್ ಅನುಭವ ಆಗುತ್ತೆ. ಏನೂ ಆಗಲ್ಲ, ಬಟ್ ಲಿಟಲ್ ಬಿಟ್ ಭಯ ಆಗ್ತಾ ಇತ್ತು. ಸೊ ನಾವು ಓಕೆ ಅಡ್ಜಸ್ಟ್ ಆಗ್ತಾ ಇದೆ. ಒಬ್ಬಳೇ ಇದ್ದೀನಿ ಒಳಗಡೆ. ಸರಿಗೆ ತೊಳಿತಾ ಇದ್ದಾರೆ ಕಾರ್ನ. ಚೆನ್ನಾಗಿ ಕೆಲಸ ಮಾಡ್ತಾರೆ ಪಾಪ. ಕಾರ್ ವಾಶ್ ಮಾಡುವಾಗ ಕಾರ್ ಒಳಗಿನ ಅನುಭವ ಡಿಫ್ರೆಂಟ್ ಆಗಿದೆ. ನೀವು ಪ್ರತಿಯೊಂದನ್ನು ಫೀಲ್ ಮಾಡ್ಬೋದು. ಸೌಂಡ್ ಆಗಿರ್ಬೋದು, ಫೋಮ್ ಹಾಕಿದಾಗ ಹೇಗೆ ಸೌಂಡ್ ಆಗುತ್ತೆ, ಪ್ರತಿಯೊಂದನ್ನು ಫೀಲ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸೊ ಒಂದ್ಸಲ ನೀವು ಇದನ್ನು ಫೀಲ್ ಮಾಡಲೇಬೇಕು. ನೀವು ಕೂಡ ಒಳಗಡೆ ಕುತ್ಕೊಂಡು ಹೇಗಿರುತ್ತೆ ಅಂಥೇಳಿ. ಫೋಮ್ ಹಾಕಿದಾಗ ಲಿಟ್ರಲಿ ಸ್ನೋಫಾಲ್ ಆದಂಗೆ ಆಗುತ್ತೆ, ಬಟ್ ಅಲ್ಲ, ಬಟ್ ಯು ಕ್ಯಾನ್ ಫೀಲ್ ಲೈಕ್ ದಟ್ ಅಂತ. ಸೊ ಅಷ್ಟೇ. ಕಿಚನ್ ರಿನೋವೇಷನ್ ಮಾಡಿಸ್ತಾ ಇದ್ದೀವಲ್ಲ, ಸೊ ಅದಕ್ಕೆ ಬೇಕಾಗಿರೋದೆಲ್ಲ ಐಟಮ್ನು ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ. ಸೊ ಹಿಂದೆ ಸೀಟ್ ಎಲ್ಲ ಮಾಡಿಸ್ಬಿಟ್ಟು ಲಿಟ್ರಲಿ ಆಲ್ಟೋ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತ ಇವತ್ತು ನನಗೆ ಅನಿಸ್ತು. ಬಿಕಾಸ್ ಅದು ಒಂದು ಹಿಂದೆ ಬ್ಯಾಕ್ ಸೈಡ್ ಸೀಟ್ ಮಡ್ಚೋಗ್ಬಿಟ್ರೆ ಸೊ ನೀವು ಎಷ್ಟು ಸಾಮಾನು ಬೇಕಂದ್ರೆ ಅಷ್ಟು ಇರ್ಬೋದು. ಸೊ ಇವಾಗ ನಾನೊಂದು ಅಡುಗೆ ಮನೆ ಕಿಚನ್ಗೆ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ನಲ್ವ ಮಾಡಿಸ್ಲಿಕ್ಕೆ, ಸೊ ಅದನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂಥೇಳಿ. ನಾನು ಅದ್ರ ಬಗ್ಗೆ ನಿಮಗೆ ಹೇಗೆ ಮಾಡಿಸಿದ್ದು ಸೈಜು ಎಲ್ಲನೂ ನಿಮಗೆ ರಿವ್ಯೂ ಮಾಡ್ತೀನಿ. ಸೊ ಆ ಸ್ಟ್ಯಾಂಡು ಇನ್ನೇನು ರೆಡಿ ಆಗಿತ್ತು. ಸೊ ಅದು ಕೂಡ ಇವಾಗ ಗಾಡಿಲೇ ಇದೆ. ಆಯಿತು, ಆಲ್ಮೋಸ್ಟ್ ಕಾರ್ ಎಲ್ಲ ವಾಶ್ ಆಯಿತು. ಕೆಳಗಡೆ ಬಂದು ನಿಲ್ಲಿಸಿದ್ರು ಕಾರ್ನ, ಅದಕ್ಕೆ ಸ್ಟಾಪ್ ಮಾಡಿದೆ ನಾನು ವಿಡಿಯೋ ಮಾಡೋದನ್ನ. ಇನ್ನೇನು ಮನೆಗೆ ಹೋಗಬೇಕು, ಮತ್ತು ಇದರಲ್ಲಿರೋ ಐಟಮ್ಸ್ ಎಲ್ಲ ಕೆಳಗೆ ಇಳಿಸ್ಬೇಕು. ಓಕೆ, ಇಂಟೀರಿಯರ್ ಎಲ್ಲ ಮೊನ್ನೆ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಸೊ ಹೊರಗಡೆ ಮತ್ತೆ ಸ್ವಲ್ಪ ಧೂಳಾಗಿರುತ್ತಲ್ವ, ಸೊ ಹಾಗಾಗಿ ವಾಶ್ ಮಾಡಿಸಿದ್ದಷ್ಟೇ. ಸೊ ಓಕೆ, ಆದರೆ ಇದೇ ವ್ಲಾಗಲ್ಲಿ ಪೂಜೆ ಮಾಡೋದನ್ನೇನಾದರೂ ವಿಡಿಯೋ ಮಾಡಿಕೊಂಡ್ರೆ ಹಾಕ್ತೀನಿ. ಕಿಚನ್ ಬಗ್ಗೆ ತುಂಬ ಇಂಟ್ರೆಸ್ಟೆಡ್ ಇದ್ದೀನಿ. ಟೈಲ್ಸ್ ಯಾವ ಥರ ತೊಗೊಂಡು ಬಂದಿದ್ದೆ, ಮತ್ತು ಯಾವ ಜಾಗದಲ್ಲಿ ನಾನು ಟೈಲ್ಸ್ ಹಾಕ್ಸ್ತೀನಿ. ಆಲ್ರೆಡಿ ರೆಡಿ ಇರೋ ಮನೆಗೆ ಟೈಲ್ಸ್ ಹಾಕ್ಸ್ತಾ ಇರೋದು ಅಂತಂದರೆ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ ಕೂಡ, ಎಲ್ಲಿ ಹಾಕ್ಸ್ತಿರ್ಬೋದು ಅಂತೇಳಿ. ಸೊ ಅದನ್ನು ಕೂಡ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಓಕೆ, ಮತ್ತು ಹೇಗೆ ಕಿಚನನ್ನು ನಾನು ರೆಡಿ ಮಾಡಿಕೊಂಡೆ ವಿತೌಟ್ ಇಂಟೀರಿಯರ್, ಯಾವುದೇ ಇಂಟೀರಿಯರ್ ಮಾಡಿಸಿಲ್ಲ ಕಿಚನಲ್ಲಿ. ಸೊ ಆದರೂ ಕೂಡ ಹೇಗೆ ಚೆನ್ನಾಗಿ ನಾವು ಇಟ್ಕೋಬಹುದು ಅಂತ. ಪ್ರತಿ ಸಾರಿ ಕೂಡ ಇಂಟೀರಿಯರ್ ಇದ್ರೇ ನೀಟ್ನೆಸ್ಸು, ಇಲ್ಲಾಂದರೆ ಇಲ್ಲ ಅನ್ನೋದನ್ನ ಮೈಂಡ್ಸೆಟ್ ನಾನು ಇಟ್ಕೊಂಡಿದ್ದೆ ಮುಂಚೆ. ಇಂಟೀರಿಯರ್ ಮಾಡಿಸ್ಬೇಕಂತ. ಬಟ್ ಇಂಟೀರಿಯರ್ ಮಾಡಿಸೋದ್ರಿಂದ ಎಷ್ಟು ಅಡ್ವಾಂಟೇಜಸ್ ಇದೆ, ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇದೆ. ಸೊ ಫಿನಾನ್ಷಿಯಲ್ ಆಗಿರ್ಬೋದು, ಮತ್ತು ಕಾಕ್ರೋಚಿಂದ ಇಶ್ಯೂಸ್ ಅದೆಲ್ಲ ಮೇಂಟೆನೆನ್ಸ್ ಮಾಡಲೇಬೇಕು ಆಬ್ವಿಯಸ್ಲಿ. ಇನ್ ಕೇಸ್ ನಾನು ಮಾಡೋಕ್ಕಾಗಲ್ಲ ಅಂತಂದರೆ ನೀವು ಹೇಗಿದೆ ಹಾಗೆ ಬಿಟ್ಬಿಟ್ರೆ ತುಂಬ ಒಳ್ಳೆಯದು. ಬಟ್ ಕಿಚನನ್ನು ನೀವು ಆವಾಗಲೂ ಕೂಡ ನೀಟಾಗಿ ಇಟ್ಕೋಬಹುದು. ಹೀಟರ್ ಫುಲ್ ಇದು ಫಾಗ್ ಆಗೈತಿ. ಟರ್ನ್ ರೈಟ್. ಇದು ಬಂದು ನಮ್ಮೂರಿನ 2ನೇ ಸರ್ಕಲ್ಲು. ನಮ್ಮೂರಲ್ಲಿ ದಸರಾ ಹಬ್ಬ ತುಂಬ ಚೆನ್ನಾಗೇ ಆಗುತ್ತೆ. ಸೊ ಸರ್ಕಲ್ಗೆ ಒಂದೊಂದು ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಡಿಸೈನ್ ಮಾಡಿಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಗೊತ್ತಿಲ್ಲ, ಮೈಸೂರು ಬಿಟ್ಟರೆ ನಾನು ನಮ್ಮೂರಲ್ಲೇ ಚೆನ್ನಾಗಿ ದಸರಾ ಮಾಡಿರೋದು ನೋಡಿರೋದು. ನಿಮ್ಗೆ ಯಾವುದಾದ್ರೂ ಊರಲ್ಲಿ ಇದೇ ಥರ ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಗ್ರ್ಯಾಂಡಾಗಿ ದಸರಾ ಮಾಡ್ತಾರೆ ಅಂತೇನಾದರೂ ಇದ್ದರೆ ಕಾಮೆಂಟ್ ಮಾಡಿ, ಓಕೆನಾ? ಸೊ ಇದು 3rd ಸರ್ಕಲ್. ಇದು ಅಲ್ಲಿ 1ನೇದು ನೋಡಿದ್ರಿ, 2ನೇದು ನೋಡಿದ್ರಿ, ಇದು 3ನೇದು. ಹಿಂಗೆ ಕಾಣಿಸ್ತಿದೆ ನೋಡಿ. ಫುಲ್ ಸ್ಟ್ರೇಟ್ ಹೋಗ್ಬಿಟ್ರೆ ಹುಲಿಗೆಮ್ಮದೇವಿ ಟೆಂಪಲ್ ಬರುತ್ತೆ. ಸೊ ಇದು ಈಗ ನಮ್ಮ ಮನೆಗೆ ಹೋಗ್ತಾ ಇರೋ ರೂಟು. ಸೊ ಆ ಕಡೆ ಹೋದರೆ ನಿಮಗೆ ಟೆಂಪಲ್ಗೆ ದಾರಿ ಸೀದಾ. ಫುಲ್ಲು ಲೈಟಿಂಗ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ, ಬರೀ ಬ್ಯಾನರ್ಗಳೇ ತುಂಬಿಕೊಂಡಿರುತ್ತೆ ವಿಶಸ್ ಎಲ್ಲ ಮಾಡಲಿಕ್ಕೆ. ಸೊ ಇದು ಬಂದ್ಬಿಟ್ಟು ಸರ್ಕಲ್ ಇಲ್ಲಿದೆ ನೋಡಿ. ಇದು ನಮ್ಮೂರಿನ ಒಂದೊಳ್ಳೆ ಅದ್ಭುತ. ಯಾಕಂದರೆ
ದಿನಕ್ಕೆ ಒಂದು 20 ಸತಿನ ಪಾಪು, ಒಂದು 20 ಕಡಿಮೆ ಆಯ್ತು ಅನ್ಸುತ್ತೆ. 40ರಿಂದ 45 ಸತಿ ಮಿನಿಮಮ್ ಗೇಟ್ ಹಾಕಿರುತ್ತೆ. ಹಿಂಗೆ ಬಂದಿರ್ತೀರ ಗೇಟ್ ಟ್ರೈನ್ ಇಲ್ಲ ಅಂದ್ರೂ ಹಾಕ್ತಾರೆ. ಅದಕ್ಕೆ ಇದು ಜಗತ್ತಿನ 8ನೇ ಅದ್ಭುತ. ಇದು ಯಾವುದಾದ್ರೂ 8ನೇ ಅದ್ಭುತ ಎಲ್ಲೆಲ್ಲಿ ಅಂತ ಕೇಳ್ತಿದ್ರೆ ಇದನ್ನ ತೋರಿಸ್ಬೋದು ನಾವು. ಬಿಕಾಸ್ ಹಿಂಗೆ ಬಂದಿರ್ತೀರ ಜಸ್ಟ್ ಗೇಟ್ ತಗೊಂಬಿಟ್ಟು ಏನಾದರೂ ಒಂದು ಪುಟ್ಟ ಕೆಲಸ 1 ಮಿನಿಟ್ ಆಗಿರಲ್ಲ, ಇನ್ನೊಂದು ಸತಿ ಗೇಟ್ ಹಾಕ್ಬಿಟ್ಟಿರುತ್ತೆ. ಸೊ ಇದು ಈ ಗೇಟಿಂದ ಸ್ಪೆಷಾಲಿಟಿ. ಓಕೆನಾ? ಸೊ ಈ ಊರವ್ರಿಗೆ ಗೊತ್ತಿರುತ್ತೆ ಈ ಗೇಟು ಏನೇನೆಲ್ಲ ಕೆಲಸ ಮಾಡುತ್ತೆ, ಎಷ್ಟೆಷ್ಟೆಲ್ಲ ಖುಷಿ ಕೊಡುತ್ತೆ ಜನಕ್ಕೆ ಅಂತ ಗೊತ್ತಿರುತ್ತೆ. ನೀವ್ಯಾರಾದರೂ ಇದೇ ಊರವರಾಗಿದ್ದರೆ, ಹುಲ್ಗಿಯವರಾಗಿದ್ದರೆ ಕಾಮೆಂಟ್ ಮಾಡಿ ಈ ಗೇಟಿಂದ ನಿಮ್ಗೆ ಎಷ್ಟು ಖುಷಿ ಸಿಕ್ಕಿದೆ ಅಂತ. ಹಬ್ಬ ಕೊನೆಗೂ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಇವರು. ಸೊ ಇವತ್ತಿನ ಡೇ ತುಂಬಾ ಸುಸ್ತಾಗಿತ್ತು. ತುಂಬ ಬೇರೆ ಕೆಲಸಗಳಿಗೆ ಹೋಗಿಬಿಡ್ತು. ನಮಗೆ ರಜಾ ಸಿಗೋವಾಗಲೇ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕಲ್ಲ, ಹಾಗಾಗಿ ಎಲ್ಲ ಮುಗಿಸಿದ್ವಿ. ಏನಪ್ಪ ಇದು ದಸರಾ ಟೈಮಲ್ಲಿ ತೆಗೆದಿರೋ ವಿಡಿಯೋ ಇವಾಗ ಹಾಕ್ತಾ ಇದ್ದಾರಲ್ಲ ಅಂತ ನೀವು ಅನ್ಕೋತಾ ಇರ್ಬೋದು. ನಾನು ಯಾಕೆ ಹಾಕ್ದೆ ಅಂದರೆ ನಮ್ಮೂರಲ್ಲಿ ಒಂದು ಅದ್ಭುತ ತೋರಿಸಿದ್ನಲ್ಲ ರೈಲ್ವೆ ಗೇಟು, ಅದ್ರ ಬಗ್ಗೆ, ಮತ್ತು ನಮ್ಮೂರಲ್ಲಿ ಇರೋಂತಹ ದಸರಾಗೆ ಹಾಕಿರೋಂಥ ಲೈಟಿಂಗ್ಸ್ ಬಗ್ಗೆ ಆಗಲಿ ನಿಮಗೆ ತೋರಿಸ್ಬೇಕು ಅನ್ನೋ ವಿಷಯಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.